ರಶ್ಮಿ, ನೀನು ಸುಮ್ಮನಿರು. ಇವನಿಗೆ ಈ ಥರ ಹೇಳಿದ್ರೆ ಸರಿ ಹೋಗಲ್ಲ. ಇಂಥವ್ರಿಗೆಲ್ಲ ಪೊಲೀಸರೇ ಸರಿ. ಆಗ ಅವಳ ಫೋನ್ ಮಾಡದೇ ಇರೋ ಹಾಗೆ ಅವಳ ಕೈ ಹಿಡಿದುಕೊಂಡ ವಿವಾನ್. ನಿನಗೇನು ತಲೆ ಕೆಟ್ಟಿದ್ಯಾ? ಅವನ ಪಾಡಿಗೆ ಅವನು ಬರ್ತಿರ್ಬೇಕಾದ್ರೆ ಡಿಕ್ಕಿ ಹೊಡೆದು ತಪ್ಪು ಮಾಡಿದ್ದು ನೀನು. ಆದರೂ ಅವನೇ ಸಾರಿ ಕೇಳ್ತಾ ಇದ್ದಾನೆ ತಾನೆ. ಮತ್ತು ಯಾಕೆ ಈ ಥರ ಆಡ್ತಾ ಇದೆಯಾ? ಈ ಥರ ಎಲ್ಲ ಆಡಿ ಸಾಧ್ಯವಾದಷ್ಟು ದುಡ್ಡು ಕೀಳೋ ಪ್ಲ್ಯಾನ್ನ ನಿಂದು ಎಂದನು ವ್ಯಂಗ್ಯವಾಗಿ. ಸರಿಯಾಗಿ ವಿಷಯ ಏನು ಅನ್ನೋದನ್ನು ತಿಳಿದುಕೊಳ್ಳದೆ ಪದೇ ಪದೇ ಮಧ್ಯ ಬಂದು ತೊಂದರೆ ಕೊಡ್ತಿರೋ ವಿವಾನ್ ಮೇಲೆ ಇಂಚರ ಸಿಟ್ಟು ತಿರುಗಿತು. ಅವನ ಕಡೆ ತಿರುಗಿ, ಹೇಯ್ ಹಿಟ್ಲರ್, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಮಧ್ಯ ಬಂದು ತೊಂದರೆ ಕೊಡಬೇಡ. ಸುಮ್ಮನೆ ಸೈಡ್ನಲ್ಲಿ ನಿಂತರೆ ಸರಿ, ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ತೋರು ಬೆರಳು ತೋರಿಸುತ್ತಾ ಎಚ್ಚರಿಕೆ ಕೊಡುತ್ತಾಳೆ. ನನ್ನನ್ನೇ ಹಿಟ್ಲರ್ ಅನ್ನೋಕ್ಕೆ ನಿನಗೆಷ್ಟೇ ಧೈರ್ಯ? ಹೌದು, ಸುಮ್ಮನೆ ಇರಲಿಲ್ಲ ಅಂದರೆ ಏನು ಮಾಡ್ತೀಯಾ? ಈ ವಿವಾನ್ ಹತ್ತಿರ ಇದನ್ನೆಲ್ಲ ಇಟ್ಕೋಬೇಡ. ಒಂದು ವೇಳೆ ಇಟ್ಕೊಂಡ್ರೆ ಭಯ ಅಂದ್ರೇನು ಅನ್ನೋದನ್ನ ನಾನು ನಿನಗೆ ತೋರಿಸ್ಬೇಕಾಗಿರುತ್ತೆ, ಹುಷಾರ್ ಎಂದು ಕೋಪದಲ್ಲಿ ಗುಡುಗಿದನು.